ಮಾಡಕ್ಕಾಯ್ತದ? ಇನ್ನೇನ್ ಮಾಡಕ್ ಬಂದಿರ? ಅವಾಗ ನೀವು ನಿಮ್ಮ ಅತ್ತೆ ಏನಾದ್ರು ಅಂತಿದ್ರ? ಅನ್ನದ್ಬಿಟ್ಟು ಬಿಡವ ಅನ್ನವಾಗ ನೀವ್ ಯಾಕೆ ಹಳೆಬ್ರೆಲ್ಲ ಹಿಂಗೇರಿ ಅಂತೀರಾ? ಮತ್ತೆ ಅದ್ನ ಮಾಡ್ಬೇಕ ಹಂಗಯ್ಯ. ನಾನೊಂದ್ ಕೆಲ್ಸ ಮಾಡ್ತೀನಿ, ಅತ್ತೆಗೆ ಊಟ ಹಾಕ್ಬಿಟ್ಟು ಆ ಊಟದಲ್ಲಿ ಬೇದಿ ಮಾತ್ರ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಹಂಗ್ ಮಾಡಿ ಹಂಗ ಮಾಡಿದ್ರೆ ಆದದ? ಒಳ್ಳೇದಾದ್ ಮಾಡ್ರಿ ಮಾಡ್ಬೇಕಾದ್ರೆ ಕಡ್ದು ಕಾಸೋಟಿಗೆ ನಿಗ್ರ ಕೊಡಿ, ಕೈ ಕೊಡಿ. ನಂಗ್ ಡ್ಯಾನ್ಸ್ ಮಾಡೋದಂದ್ರೆ ಇಷ್ಟ ಅಜ್ಜಿ. ಡ್ಯಾನ್ಸ್ ಮಾಡ್ತಿದ್ದಂಗೆ ನನ್ನ ಮತ್ತೆ ಹಿಂಗ್ ತೂದ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಡ ನೀನು. ಅತ್ತಿ ವ್ಯಾದ ಹಾಕ್ಬೇಕು ಕಲ್ತ್ಕೊನ್ಬೇಕು. ತೂದ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಡ, ಪಾತ್ರೆ ತೊಳಿ. ಅವನು ಆಮೇಲೆ ಪಾತ್ರ ತೊಳಿ. ಮಾರ್ಕೆಟ್ ನಲ್ಲಿ ದಿನಕ್ಕೊಂದ್ ಬ್ಯೂಟಿ ಸೋಪ್ ಬರುತ್ತೆ ಹೋಗುತ್ತೆ, ಆದ್ರೆ ನಾನ್ ರಿಸ್ಕ್ ತಗೊಳ್ಳೋದೇ ಇಲ್ಲ. ಕೇವಲ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಯೂಸ್ ಮಾಡ್ತೀನಿ. ಇದು 10 ವರ್ಷಗಳಿಂದಾನು ನನ್ನ ತ್ವಚೆಯ ಯೌವನ ಮತ್ತು ಮುಖದ ಹೊಳಪನ್ನು ಕಾಪಾಡ್ತಿದೆ. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಹಾಯ್ ಹಲೋ ನಮಸ್ತೆ ನಮಸ್ಕಾರ ನೆಂಟ್ರೆ, ರಾಘೋಸ್ ಕಿಚನ್ಗೆ ನೀವೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದ ವಿಶೇಷತೆ ಏನು, ಇಲ್ಲಿರೋ ಜನ ಯಾವ ಅಡುಗೆನ ತುಂಬಾ ಇಷ್ಟಪಟ್ಟು ತಿಂತಾರೆ, ನಾವು ಇವತ್ತು ಈ ಊರಲ್ಲಿ ಯಾವ ಅಡುಗೆನ ನಿಮಗೆ ತೋರಿಸ್ತೀವಿ ಅನ್ನೋದನ್ನ ಕಾಯೋದಕ್ಕೆ ನನಗೂ ಆಗ್ತಾ ಇಲ್ಲ. ಬನ್ನಿ ಬೇಗ ಬೇಗ ಊರೊಳಗಡೆ ಎಂಟ್ರಿ ಕೊಟ್ಬಿಡೋಣ. ಈಗ ನಾವು ನಲ್ಲೂರು ಗ್ರಾಮದ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಈ ಊರು ನೋಡಿ ಎಷ್ಟು ಚೆನ್ನಾಗಿದೆ. ಕೆಲವೊಂದು ಹಳೆ ಮನೆಗಳು, ಅಂಥದ್ರಲ್ಲಿ ಇನ್ನೂ ಕೆಲವೊಂದು ಹೊಸ ಮನೆಗಳು. ಊರು ಕೂಡ ಇದ್ದ ಹಾಗೆ ಇರಲ್ಲ, ವರ್ಷಗಳು ಹೋಗ್ತಿದ್ದಂಗೆ ಊರು ಚೇಂಜ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಥರ ಒಂದು ಸ್ಪೆಷಲ್ ಮನೆಗಳು ನಮಗೆ ಸಿಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಹಳೆ ಮನೆ, ಜಗ್ಲಿ ಕಟ್ಟೆ ನೋಡಿ. ಇಲ್ಲೇ ಎದುರುಗಡೆ ಇದೇನು ಗಿಡ ಇದು? ಬದನೆಕಾಯಿ ನೋಡಿ. ಇಲ್ಲೇ ತರಕಾರಿ ಎಲ್ಲ ಇಲ್ಲೇ ಹಾಕೊಂಡಿರ್ತಾರೆ. ಇಲ್ಲೇ ನಲ್ಲಿ ಕಟ್ಟೆ. ಇದು ನಮ್ಗೆ ಅಥೆಂಟಿಕ್. ಅಜ್ಜಿ ನಮಸ್ಕಾರ, ಆರಾಮಿದ್ದೀರಾ? ಆರಾಮಾಗಿದ್ದೀವಿ. ಏನ್ ನಿಮ್ ಹೆಸರು? ಕಲ್ಲಮ್ಮ ಅಂತ. ಕಲ್ಲಮ್ಮ. ಇದೇ ಊರು? ಎಷ್ಟು ವರ್ಷದಿಂದ ಇದೇ ಊರಲ್ಲಿ ಇದ್ದೀರಾ? ಅಯ್ಯೋ ನಮ್ಮ ಮದುವೆ 130 ಇದ್ದೀವಿ. ಮದ್ವೆಗೆ ಎಷ್ಟು ವರ್ಷ ಆಯ್ತು? ಅಯ್ಯೋ ನಾನೇ ಬರಕ್ಲಕ್ಕನು ಅವೆಲ್ಲ ಹೇಳಕ್ಕೆ. ಎಷ್ಟು ವರ್ಷ ಆಗಿರ್ಬೋದು ಅಂದಾಜು? 75 ಆಗ್ಯದ, 70 80. ಓಕೆ. ಇದು ಇವಾಗ ರೊಟ್ಟಿ ತಿಂತಾ ಇದ್ದೀರಾ ನೀವು? ಬೆಳಗ್ಗೆ ಏನೇನ್ ತಿಂಡಿ ಮಾಡ್ತೀರಾ ನಿಮ್ ಊರಲ್ಲಿ? ಮಾಡ್ತೀವಿ ಇಡ್ಲಿ, ದೋಸೆ, ರೊಟ್ಟಿ, ಏನ್ ಬೇಕಾದ್ರೂ ಮಾಡ್ತೀವಿ. ನೀವ್ ಒಬ್ರೇ ಇರ್ತೀರಲ್ಲ? ಬಾಡ್ ಫೇಮಸ್ ಇಲ್ಲೆಲ್ಲ. ನಮಗೇನಾದ್ರೂ ಬಿಸಿ ಬಿಸಿ ರೊಟ್ಟಿ ಇದೆಯಾ ಅಜ್ಜಿ? ಐತಿ. ಒಂಚೂರು ತಂದು ಕೊಡ್ತೀರಾ? ಟೇಸ್ಟ್ ಮಾಡೋಣ. ಕೊಡ್ತೀವಿ. ತಗೊಬನ್ನಿ ಹಂಗಾದ್ರೆ. ತಂದ್ರೆ ಅಜ್ಜಿ? ಬಂದೆ. ಬನ್ನಿ. ಕೊಳಿ. ಆಹಾ, ಅಕ್ಕಿ ರೊಟ್ಟಿ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಅಲ್ಲಿ ನಾವು ಓಪನಿಂಗ್ ಅಲ್ಲೇನೆ ಅಡಿಗೆ ಟೇಸ್ಟ್ ಮಾಡ್ತಾ ಇರೋದು. ಸ್ಟಾರ್ಟಿಂಗ್ ಅಲ್ಲೇನೆ ಟೇಸ್ಟ್ ಮಾಡ್ತಾ ಇದೀವಿ. ಇದು ಚಟ್ನಿ ಇದೆ, 1-2 ತರ ಚಟ್ನಿ ಇದೆ. ಇಷ್ಟ ದಿನ ಊಟ ಆದ್ಮೇಲೆ, ಅಡಿಗೆ ರೆಡಿ ಆದ್ಮೇಲೆ ನಾವು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತಾ ಇದ್ವಿ. ಈ ಒಂದು ಊರಲ್ಲಿ ಫಸ್ಟಿಗೆನೆ ಬರ್ತಿದ್ದಂಗೆನೆ ಊಟ ಹಾಕೊಟ್ಟಿದ್ದಾರೆ. ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀವಿ. ನೋಡ್ತೀವಿ. ತುಂಬಾ ಚೆನ್ನಾಗಿದೆ ಅಜ್ಜಿ. ಚೆನ್ನಾಗಿದೆ ಅಜ್ಜಿ. ಇದು ತುಪ್ಪ ಸಾಕು. ತುಪ್ಪ ಐತಿ, ಇಲ್ಲೇ ಹಾಕೊಂಡಿದ್ದೀವಿ. ನೋಡೋಣ. ತುಪ್ಪನು ಒಂಥರ ಡಿಫ್ರೆಂಟ್ ಆಗಿ ಅನ್ಸ್ತಾ ಇದೆ. ಚೆನ್ನಾಗಿ ಕಾಯಿಸಿದ್ದಕ್ಕಂತ ಹೇಳಿ. ನೀವೇ ಕಾಸಿದ್ದಾ? ನಾವೇ ಕಾಯಿಸೋದು. ತುಂಬಾ ಚೆನ್ನಾಗಿದೆ. ಬಹಳ ಚೆನ್ನಾಗಿ ಕಾಯಿಸಿದ್ದೀನಿ. ಅಲ್ಟಿಮೇಟ್. ಆಕ್ಚುಲಿ ಏನ್ ಗೊತ್ತಾ, ನಾವು ಅಂಗಡಿಯಿಂದ ಏನೇ ತುಪ್ಪ ತಂದು ತಿನ್ಬೋದು. ಇದು ಬರಕ್ಕಲ್ಲ ಬಿಡವ. ಹಳ್ಳಿ ತುಪ್ಪನೇ ಸೂಪರ್. ಮತ್ತೆ ಇದು ಹಸು ಆಕಳ ಹಾಲಿನ ತುಪ್ಪನೋ ಏನು ಎಮ್ಮೆ ಹಾಲಿನ ತುಪ್ಪನೋ? ಎಮ್ಮೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಚಟ್ನಿ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ ರೊಟ್ಟಿ ತಿನ್ಬೇಕು. ಬಹಳ ರುಚಿಯಾಗಿರ್ಕಂತಾಳೆ. ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದ್ಬಿಟ್ರೆ ಮುಗ್ದ ಹೋಯ್ತು ಕತೆ. ಇನ್ನು 12 ಗಂಟೆ ತನಕ ಏನು ಮುಟ್ಟಂಗಿಲ್ಲ. 12 ಗಂಟೆ ತನಕ ಏನು ತಿನ್ನಂಗಿಲ್ಲ.
ಅಜ್ಜಿ ನನಗೆ ಇವಾಗ ಏನಂದ್ರೆ ತುಪ್ಪ ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ತುಪ್ಪ ಕಾಸದ್ ಹೆಂಗೆ ಅಂತ ಹೇಳ್ಕೊಟ್ಬಿಟ್ರೆ ನಾವು ನಮ್ಮ ಮನೇಲಿ ಹೋಗ್ಬಿಟ್ಟು ನಮ್ಮ ಮನೇಲಿ ಏನ್ ಗೊತ್ತಾ, ಬನ್ನಿ ಹೇಳ್ತೀನಿ, ಯಾರಿಗೂ ಹೇಳಕೋಬೇಡಿ. ನಮ್ಮ ಮನೇಲಿ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೆ. ಇವಾಗ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮನೇಲಿ ನಮ್ಮ ಮನೆಯವರಿಗೆ ತುಪ್ಪ ಅಂದ್ರೆ ಸ್ವಲ್ಪ ಇಷ್ಟ, ನಮ್ಮ ಅತ್ತೆಗೂ ತುಪ್ಪ ಅಂದ್ರೆ ಇಷ್ಟ. ನಂಗೆ ತುಪ್ಪ ಕೆಲವ್ರಿಗೆ ನನಗ್ ತುಪ್ಪ ಕಾಸಕ್ ಬರೋದೇ ಇಲ್ಲ. ತುಪ್ಪ ಕಾಸ್ಕೊಡು ಅಂತ ಅಂತಾರೆ. ನಾನು ಗೊತ್ತಿಲ್ದಂಗ್ ಕಾಸಕ್ ತರ ಮಾಡಿ ಅಂಗಡಿಗೆ ಹೋಗ್ಬಿಟ್ಟು ತುಪ್ಪ ಪ್ಯಾಕೆಟ್ ತಗೊಬಂದ್ಬಿಟ್ಟು ಕೊಡ್ತೀನಿ. ಚೂರು ಚೆನ್ನಾಗಿಲ್ಲ ಅಂತ ಒಂದಿನ ಅಜ್ಜಿ ಊಟ ಮಾಡ್ತಾ ಇದ್ದೆ, ಅಜ್ಜಿ ಅನ್ನ ತಗೊಂಡ್ ಮಕ್ಕದ ಮೇಲೆ ಎಸ್ಬಿಟ್ಟಿದ್ರು. ಚೆನ್ನಾಗ್ ಕಾಯಿಸಲ್ಲ ಅಂತ ಹಂಗ್ ಮಾಡ್ತಾರ ಅಜ್ಜಿ ಯಾರಾದ್ರು? ಹಂಗೆಲ್ಲ ಮಾಡ್ಬಾರ್ದು ಅಜ್ಜಿ. ಇವಾಗ ನಾನು ರೊಟ್ಟಿ ತಿಂತಾ ಇರ್ತೀನಿ, ನಂಗ್ ಒಂಚೂರು ತುಪ್ಪ ಕಾಸದ್ ಹೆಂಗೆ ಅಂತ ಹೇಳ್ಕೊಡಿ. ಬನ್ನಿ ಅಜ್ಜಿ ಹೋಗವ. ನಡ್ರಿ ನಡ್ರಿ ನಡ್ರಿ. ಓ ಎಲ್ಲ ರೆಡಿ ಐತೆ ಅಜ್ಜಿ. ಕಡಿಬೇಕಾ ಇದನ್ನ? ಬನ್ನಿ ಇಲ್ಲಿ ಕಡೀರಿ. ಹೆಂಗ್ ಕಡಿದು ನೋಡಿ. ತಡ್ರಿ ಮೊಸರು ನಿಮ್ಮನೆದೇನೆ? ನಮ್ಮನದಯ. ಓ ಅಜ್ಜಿ ಇವಾಗ ಇದು ಎಮ್ಮೆ ಹಾಲು? ಎಮ್ಮೆ ಹಾಲು. ಹಾ ರಾತ್ರಿ ಎಪ್ಪಾಕಿದ್ದೆ, ಇವಾಗ ಮೊಸರು ಕಡಿತಾ ಇದ್ದೀನಿ. ಇವಾಗ ರಾತ್ರಿ ಎಪ್ಪಾಕಿಟ್ಟು ರಾತ್ರಿ ಎಪ್ಪಾಕ್ಬಿಟ್ಟು ಇವಾಗ ಮೊಸರು ಸುಲ್ತಾ ಇದೀವಿ. ಎಷ್ಟ್ 2 ಲೀಟರ್ ಇದೆ? 4 ಲೀಟರ್. 4 ಲೀಟರ್ ಒಂದೊಂದ್ ಹೊತ್ತಿಗೆ ಎಷ್ಟು ಕೊಡತ್ತೆ ಹಾಲು? 2 ಲೀಟರ್ ಕೊಡ್ತದೆ ಒಂದ್ ಹೊತ್ತಿಗೆ. ಸಾಯಂಕಾಲದೊತ್ತಿಗೆ 4 ಲೀಟರ್ ಹಾಕಲ್ರ. 2 ಪಟ್ ಕರಿಯೋದು. ಸಂಜೆ ಬೆಳಗ್ಗೆ 2 ಸಲ ಹಾಲು ಕರಿತೀರಾ? ಇವಾಗ ಇದು ಈ ತರ ಮಜ್ಜಿಗೆ ಮೊಸರಿಗೆ ನೀರ್ ಹಾಕಬೇಕಾ? ನೀರ್ ಹಾಕೊಂಡ ಕಡಿಬೇಕು. ಇವಾಗ ನಾನ್ ಕಡಿಲಾ? ಕಡೀರಿ. ಎಡಗೈ ಕೆಳಗ್ ಬಿಡಿ, ಜಾಸ್ತಿ ಬಿರ್ ನಗ್ಗವ ಹಿಂಗ. तुमसे ना हो पाएगा. ಸರಿ ನಜ್ಜಿ, ಸರಿ ಈ ತರ ನೀವು ಹೇಳ್ಕೊಡ್ಬೇಕು. ಕಲ್ತ್ಕೊಂಡ್ರ ಬಂದ್ರೆ ಮತ್ತೆ ಮಾಡೋದು, ಇಲ್ಲಾಂದ್ರೆ ಅತ್ತೆ ಕೇಳಿಸ್ಕೊಳ್ಳೋದೆ. ಅತ್ತೆ ಕೊಟ್ಟು ಹೋಗಿಸ್ಕೊಳ್ಳೋದೆ. ಕಲಿಬೇಕು ಪ್ರತಿಯೊಂದು. ಅತ್ತೆ ಇವಾಗ ನಾನೇ ಎಲ್ಲ ಕೆಲಸ ಮಾಡಕ್ ಆಗತ್ತ ಅಜ್ಜಿ? ಅತ್ತೆ ಇದನ್ ಮಾಡ್ಕೊಟ್ರೆ ನಾನ್ ಹೋಗ್ಬಿಟ್ಟು ತುಪ್ಪ ಕಾಯಿಸ್ಬೋದು, ಇಲ್ಲ ಅತ್ತೆ ತುಪ್ಪ ಕಾಯಿಸಿದ್ರೆ ನಾನ್ ಇದನ್ ಮಾಡ್ಕೊಳ್ಬೋದು. ಎಲ್ಲದೂ ನೀನೇ ಮಾಡೋ ಅಂದ್ರೆ ಅವ್ರು ಮಾಡಕ್ಕಾಗ್ತದ? ನೀವ ಮಾಡ್ಕೋಬೇಕಲ್ಲ. ನಾವ್ ಹೇಳ್ದಂಗೆ ಮಾಡಕ್ ಆಯ್ತದ? ಇಲ್ಲಿ ಏನ್ ಮಾಡಕ್ ಬಂದಿರ? ಅದಕ್ಕೆ ನಮ್ಮ ಮದ್ವೆ ಆಗಿರೋದು, ಎಲ್ಲ ಕೆಲಸ ಮಾಡಕ್ಕೆ. ಕುತ್ಕೊಳಕ ಎಲ್ಲಾನು ಮಾಡಕ್ಕ. ಮನೆ ಕಡೆ ಹಾಕೋರು ಬಿಡೋದು, ಕಸ ಹಾಕೋದು, ಎಲ್ಲ ಪ್ರತಿಯೊಂದು ಕಲ್ತ್ರಯ್ಯ ಅಷ್ಟೇ. ಅದೇ ನಿಮ್ಮ ಅತ್ತೆ ನಿಮಗೆ ಏನಂತ ಇದ್ರು? ಏನಂತ ಇತ್ತು? ಕಲ್ತ್ಕೊಂಡು ಬಂದಿಲ್ಲ, ಮಾಡಿಲ್ಲ, ಮಾಡ್ಕೊ ಅಂತ ಹೇಳೋರು. ಅವಾಗ ನೀವು ನಿಮ್ಮ ಅತ್ತೆ ಏನಾದ್ರು ಅಂತಿದ್ರ? ಅನ್ನದ್ಬಿಟ್ಟು ಬಿಡವ ಅನ್ನವಾಗ ಅಂತಿದ್ರಾ? ನೀವು ಅಂತೀರ ಅತ್ತೆಗೆ? ಆಗ ಅನ್ನೋ ನಾವೇ ಕೇಳಕ್ಲ ಅತ್ತಾರ ಅನ್ನಕ್ಲ ಅವ್ರೆ ಎಲ್ಲಾನು ಮಾಡ್ಕೊತಾರ. ಇವಾಗಿನ ಸೊಸೆದಿರು ಹೆಂಗೆ? ಈಗಲೂ ಸೊಸರು ಏನ್ ಕಲ್ತಲ್ಲ, ಮಾಡ್ತಾರ ಅವರೇ ಮಾಡ್ತಾರೆ, ಎಲ್ಲದನ್ನು ಕಲ್ತ್ಕತಾರೆ. ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ಕಲ್ತ್ಕೊಂಡ್ಬಿಡ್ತಾರೆ. ಇವಾಗ ಮೊಬೈಲ್ ಎಲ್ಲ ಐತಲ್ವ, ಪ್ರತಿಯೊಂದು ಮಾಡ್ತಾರೆ. ನನಗಂತೂ ಏನು ಬರಲ್ಲ. ನಮ್ಮ ಮನೇಲಿ ನನ್ನನ್ನ ಚೆನ್ನಾಗ್ ಸಾಕಿದಾರ ಅಜ್ಜಿ. ನನಗೆ ಏನೂ ಒಂದ್ ಈ ಕಡೆ ಕಸ ಆ ಕಡೆ ಇಡ್ಲಿಲ್ಲ. ಇವಾಗ ನನ್ಗೆ ಹೋಗಿ 4 ಎಕರೆ ಹೊಲ ಇರೋನಿಗೆ ಕೊಟ್ಟಿದ್ದಾರೆ. ನಾನ್ ಏನ್ ಮಾಡ್ಲಿ ಅಂತ ನನಗೇನು ಕೆಲ್ಸ ಬರಲ್ಲ. ಮಾಡ್ಬೇಕು. ಈಗ ಅತ್ತೆ ಹೇಳ್ದಂಗ್ ಮಾಡ್ಕೊಂಡ್ ಹೋಗಿ ಏನ್ ಮಾಡಕತ್ತದೆ? ಬೈತಾರೆ ಅಂತ ಕೇಳಕದತ್ತ? ಇಡೀ ದಿನ ಒಟ ಅನ್ನದ ಅನ್ಲೇಬೇಕು ಅತ್ತಾರು. ನಾನೊಂದ್ ಕೆಲ್ಸ ಮಾಡ್ತೀನಿ, ಅತ್ತೆಗೆ ಊಟ ಹಾಕ್ಬಿಟ್ಟು ಆ ಊಟದಲ್ಲಿ ಬೇದಿ ಮಾತ್ರ ಹಾಕ್ಬಿಟ್ಟು ಕೊಟ್ಬಿಡ್ತೀನಿ. ಹಂಗ್ ಮಾಡಿ ಹಂಗ್ ಮಾಡಿದ್ರೆ ಆದದ? ಒಳ್ಳೇದಾದ್ ಮಾಡ್ರಿ. ಒಳ್ಳೇದು ಅಂತೀರಲ್ಲ ಅಜ್ಜಿ. ಇನ್ನೇನ್ ಮತ್ತ ಹಂಗಂದ್ರೆ ಆಗ ಮಾಡಕದತ್ತ ಅವ್ರ ಅಂದ್ರು ಅಂತ. ನಮ್ಮತ್ತೆ ಯಾವಾಗ ಹೋಗ್ತಾಳೋ ಅಂತ ಕಾಯ್ತಾ ಇದೀನಿ. ಅಯ್ಯೋ ಹೋಯ್ತಿರ್ತಾಳೆ, ಅವ್ರಿಗೂ ವಾಡ್ ಬಂದಾಗ ಮುಗ್ದಾಗ ಹೋಯ್ತಾರ ಅವ್ರು. ಇನ್ನು ಗಟ್ಬಿಟ್ಟವಳೆ. ಇರ್ಲಿ ಬಿಡಿ, ಉಗಿರ್ ಇನ್ನು ಒಟ್ಟು ಉಗಿದ್ರು ಉಗಿಸ್ಕೊಳ್ಳೋದು. ಅಯ್ಯೋ ಅಜ್ಜಿ, ನಿಮ್ಮಂತವ್ರು ಇರ್ಬೇಕಜ್ಜಿ. ಆಕ್ಚುಲಿ ಬುದ್ಧಿವಾದ ಅಜ್ಜಿ. ಅಲ್ಲಿ ನೋಡ್ರಿ ಬೆಣ್ಣೆ ಬಂದ್ರಂಗೈತಿ ಅಂತ ನೋಡ. ಕಡಿಬೇಕು. ಎಷ್ಟೊತ್ತು? ಇನ್ನೊಂದ್ ಗಂಟೆ ಕಡಿಲೇಬೇಕು. ಗಂಟೆ ಮಾಡೋದ ಇದ?
ಸರಿ ಬಿಡಿ, ನಾನ್ ಕಡಿತೀನಿ ಅಜ್ಜಿ, ನೀವೇನು ಟೆನ್ಷನ್ ಕಡಿಯ ತಗೋಬೇಡಿ. ಕಡಿಯವ ಕಡಿಯ ಹಂಗೆ ಹಂಗ್ ಕಡಿಯೋದ್ ಕಲಿಬೇಕು. ಮತ್ತೆ ನೋಡಿ, ಅತ್ತ ಕುಟ್ ಹೋಗೋದಲ್ಲ. ಇತ್ತ ನಿಂತ್ಕ ಇತ್ತ ನೋಡಿದ್ರ ಮುಗಿದ್ಮೇಲೆ ಯಾವತ್ತೂ ಹತ್ತಾರು ಮುಗಿದ್ಮೇಲೆ ಕಡೆ ಕಲ್ತ್ಕೊಳ್ಳೋದು. ಕಡಿ ಜೋರಾಗೆ ಬೇಣ್ ಬರಗಟ್ಟವ. ಬಿಸಿನೀರ್ ಪಾಸ್ನೀರ್ ಉಯ್ಕೊಂಡ್ ಕಡದ್ರೆ ಇಟ್ಟೈತೆ ಬಂದೋಗದ. ಬಿಸಿನೀರ್ ಹಾಕ್ಬೇಕಾ? ಅಲ್ಲ ಬೆಣ್ಣೆ ತೆಗಿವಾಗ ಒಂದ್ ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು. ಇನ್ನು ಬಂದಲ್ಲ ಬೆಣ್ಣೆ. ನೋಡಿ ಇದೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾವು ತುಪ್ಪ ತಿನ್ಬೇಕಾದ್ರೆ ಮಾತ್ರ ಆಹಾ ಓಹೋ ಅನ್ಕೊಂಡ್ ತುಪ್ಪ ತಿಂತೀವಿ. ಮಾಡ್ಬೇಕಾದ್ರೆ ಕಡದು ಕಾಸೋ ಹೊತ್ತಿಗೆ ನಿಗ್ರ ಕೊಡಿ, ಕೈ ಕೊಡಿ. ಕಡ್ದು ಕಾಸು ಹೊತ್ತಿಗೆ ನಿಗ್ರ. ಉಣ್ವಾಗ ಚೆನ್ನಾಗಿ ಊಟ ಮಾಡ್ಬೋದು. ಕಷ್ಟಪಟ್ರೇನೆ ಆಮೇಲೆ ಸುಖ ಸಿಗೋದು. ಸುಖ ಸಿಕ್ಕೋದು. ಇಷ್ಟೆಲ್ಲ ಕಷ್ಟಪಡಕ್ಕಿಂತ 10 ರೂಪಾಯಿ ಕೊಟ್ರೆ ಅಂಗಡಿ ತುಪ್ಪ ಸಿಗ್ತದೆ. ಅದನ್ನ ತಿಂದ್ರು ಆಯ್ತದೆ. ತಿನ್ಬೇಕಾದ್ರೆ ಇದು ಒಳ್ಳೇದು. ಇದು ಒಳ್ಳೇದು. ಈಗ ನೋಡಿ ಬಂತ ಅಂತ. ಬೆಣ ತೆಗಿಯೋನಿನ್ನ. ಓ ಯಪ್ಪ, ಈ ತರ ಯಪ್ಪ ಗಿಪ್ಪ ಇಲ್ಲ. ಓ ಬೊತ್ತು ಓಹೋ. ಬತ್ತಾದ ಕಲ್ತ್ಕೋಬೇಕು. ಅದ್ಕ ಮತ್ತೆ ಚೆನ್ನಾಗಿ ಕಲ್ತಿದ್ದಿ ಕಣವ. ಕಲ್ತ್ಕೊಂಡು ಹೋಗವ ಇನ್ನ. ಆಯ್ತಜ್ಜಿ, ನಿಮ್ಮ ಆಶೀರ್ವಾದ. ಇವಾಗ ತುಪ್ಪ ಕಾಸ್ಬಿಡನ್ವಾ? ಕಾಸ್ಬೇಕು ಕಾಸ್ಕೊಂಡು ತಗೊಂಡೋಗ್ಬೇಕು. ಸರಿ ಅಜ್ಜಿ. ಇವಾಗ ನಂಗೆ ಇವಾಗ ನನಗೆ ಇಷ್ಟಲ್ಲಿ ತುಪ್ಪ ಕಾಸೋದ್ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀನಿ ನಡಿಯವ. ನಮ್ಗೆ ಇವಾಗ ಇಷ್ಟೊತ್ ಕಡ್ದಿದ್ದಕ್ಕೆ ಇಷ್ಟೋ ತನಕ ಕಡಿದ್ವಿ. ಇಷ್ಟು ಬೆಣ್ಣೆ ಬಂದಿದೆ. ಇಷ್ಟು ಬೆಣ್ಣೆಲಿ ತುಪ್ಪ ಹೆಂಗ್ ಕಾಯಿಸೋದು ಅಂತ ಈಗ ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ. ಹೇಳ್ಕೊಡ್ತೀನಿ ನಡಿಯವ. ಬಂಗಾರದಂತ ಅಜ್ಜಿ. ಅಯ್ಯೋ, ಇಲ್ಲಿ ನೋಡಿ ಅಜ್ಜಿ, ಇಲ್ಲಿ ಒಂಚೂರು ದೃಷ್ಟಿ ಬಂದ್ಬಿಡ್ತಾರೆ ಅಜ್ಜಿ. ಹೇಳ್ಕೊಡ್ತೀನಿ. A few moments later. ಅಜ್ಜಿ ಇವಾಗ ಹಾಕದಾ? ಹಾಕನಪ್ಪ. ಹಾಕನವ. ಹಾಕ್ತೀನಿ ನೋಡು. ಪಾತ್ರೆ ಬಿಸಿ ಮಾಡಿ ಅದಕ್ಕೆ ಬೆಣ್ಣೆ ಹಾಕಬೇಕು. ಇದು ಚೆನ್ನಾಗಿ ಕರಗ್ಬೇಕಾ? ಚೆನ್ನಾಗಿ ಅದು ಕರಗ್ದಾಗ ಅಡಿಗೆ ಅರ್ಶಿನ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಎಲ್ಲಾನು ಹಾಕಿ ನರ್ಕಿ ಮಡಿಕೊಂಡಿರೋದ ಹಾಕೋದು. ಇದೆಲ್ಲನೂ ಗೆಜ್ಕ ಬರವ ತುಪ್ಪ ಕಾಸಕ್ಕೆ. ಇದೆಲ್ಲ ಜಜ್ಕೊಂಡ್ ತರ್ಬೇಕಾ? ತಗೊಬರ್ಬೇಕು. ಇರಿ ಅಜ್ಜಿ, ತುಪ್ಪ ನೀವು ಇಲ್ಲಿ ಕುತ್ಕೊಳ್ಳಿ ಅಜ್ಜಿ. ಕುತ್ಕೊತೀನಿ. ನೋಡಿ ನೋಡಿ, ಇದ್ರಲ್ಲಿರೋದು ಬೆಳ್ಳುಳ್ಳಿ, ಈರುಳ್ಳಿ, ಮೆಂತ್ಯ, ಕರಿಮೆಣಸು, ಇದಿಷ್ಟನ್ನು ಜಜ್ಕೋಬೇಕು ಅಂತ ಅಜ್ಜಿ ಹೇಳಿದ್ದಾರೆ. ಇವಾಗ ಅಜ್ಜಿ ಇಲ್ಲೇ ಜಜ್ಜದ? ಅದೆಲ್ಲ ಗೆಜ್ಜೆ ಇಲ್ಲೇ. ಫಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು ಎಲ್ಲಾನು ಹಾಕೋದು. ಫಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಈರುಳ್ಳಿ ಕಾಳು ಏನಿದೆಯೋ ಎಲ್ಲದನ್ನು ಒಂದ್ ಕಡೆ ಹಾಕೊಂಡು ಎಲ್ಲ ಗೆಜ್ಕೊಂಡು ಮಡಿಕೊಂಡು ಕಾಸೋದು. ಇನ್ನು ಸ್ವಲ್ಪ ತೆಗಿಬೇಕು. ಅದ ತೆಗಿಯಕಲ್ಲ ತಡಿರ್ಲ. ಅಜ್ಜಿ ಜಜ್ಕೊಂಡ್ ಬಂದಿದ್ದೀನಿ. ಗೆಜ್ಕೊಂಡ್ ಹಾಕಿನ ಇದ್ರಲ್ಲಿ ಮೆಂತೆ, ಈರುಳ್ಳಿ, ಕರಿಮೆಣಸು, ಬೆಳ್ಳುಳ್ಳಿ ಎಲ್ಲ ಇದೆ. ಎಲ್ಲ ಐತಿ. ಅದನ್ನ ಹಾಕಿದೀವಿ. ಈಗ ಅಡಿಗೆ ಅರ್ಶಿನ, ಒಂಚೂರು ಉಪ್ಪು ಎಲ್ಲಾನು ಹಾಕೋದು. ಅಡಿಗೆ ಅರ್ಶಿನ, ಒಂಚೂರು ಉಪ್ಪು. ಅಜ್ಜಿ ಅರ್ಶಿನ ಎಷ್ಟು ಹಾಕ್ಬೇಕು ಅಜ್ಜಿ? ಸ್ವಲ್ಪ ಹಾಕವ. ಎಷ್ಟು ಹಾಕ್ಲ ಅಜ್ಜಿ? ಎಲ್ಲ ಹಾಕವ. ಸಾಕಜ್ಜಿ? ಸಾಕು. ಅಜ್ಜಿ ಉಪ್ಪು ಹಾಕ್ಲಿಲ್ವಾ? ಹಾಕೊಂಚೂರ
ಕೊಸಿದ ಜನ ಹಾಕ್ಬಾರ್ದು. ಇಷ್ಟು ಇದು ಹ್ಮ್ ಸಾಕಾ? ಅಷ್ಟ ಹಾಕಿ ಚೂರೇ ಚೂರು ಜಾಸ್ತಿ ಹಾಕ್ಬಾರ್ದಂತೆ. ಹಾಕ್ಬಾರ್ದು ಜಾಸ್ತಿ. ಇದು ಎಷ್ಟೊತ್ತು ಕಾಯ್ಬೇಕಜ್ಜಿ? ಇನ್ನೇ ಕಾಯ್ತು. ಇದನ್ನ ಸೋಸ್ಕೊಳ್ಳೋದು ಹೆಂಗೆ? ಸೋಸೋದು ಜಾಡ್ರಿ. ಟೀ ಕಾಸ್ತೀವಲ್ಲ ಅದ್ರಲ್ಲೇನಾ? ಟೀ ಕಾಸ್ತ ಸೋಸ್ತೀವಲ್ಲ ಅದ್ರಲ್ಲಿ ಕಾಸೋದು, ಅದ್ರಲ್ಲಿ ತಗೊಳೋದು. ಓ ಇಷ್ಟೇ ತುಪ್ಪ ತುಂಬಾ ಈಸಿ. ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ತರ ಕಾಸ್ತಾರೆ. ಇದೊಂಥರ ಮತ್ತೆ ಮಸಾಲ ಭರಿತವಾದಂತಹ ತುಪ್ಪ. ಈ ತರ ಕಾಸ್ ಕೊಟ್ರೆ ನಮ್ಮ ಅತ್ತೆಗ್ ನನ್ ಮೇಲೆ ಲವ್ ಆಗ್ಬಿಡುತ್ತೆ. ನಮ್ಮ ಅತ್ತೆ ನನ್ನನ್ನ ಪ್ರೀತಿ ಮಾಡ್ಬಿಡ್ತಾಳೆ. ಮತ್ತೆ ನಮ್ಮ ಅತ್ತೆ ನನಗೆ ಒಡೆಯೋದೇ ಇಲ್ಲ. ಚೆನ್ನಾಗ್ ಕಾಸಿರ್ರಿ ಹಾಕಂತಾರೆ, ಚೆನ್ನಾಗ್ ಮಾಡ್ರಿ ಹಾಕಂತಾರೆ. ಅತ್ತೆ ಇವಾಗ ಅಜ್ಜಿ ನಾ ಚೆನ್ನಾಗ್ ಕೆಲ್ಸ ಮಾಡಿದ್ರು ಬೈದ್ರೆ ಏನ್ ಮಾಡ್ಲಿ? ಅಯ್ಯೋ ಬೈತಾರೆ ಅಂತ ಅಲ್ಲ, ಇವಾಗ ಚೆನ್ನಾಗ್ ಕೆಲ್ಸ ಮಾಡಿದ್ರು ಅವ್ರೇನಾದ್ರು ಅಂದ್ರೆ ಅವಾಗ ಏನ್ ಮಾಡೋದು? ಏನ್ ಮಾಡ್ತಾರೆ ಮಾಡ್ಬೇಕು. ಏನ್ ಮಾಡ್ತಾರೆ ಅಂತ ಹೋಗ್ತದವ ಅಂತರ್ ತಗ ಬುದ್ಧಿ ಕಲ್ತ್ಕೊಳಕ್ಕೆ ಒಳ್ಳೇದ್ ಕಲೀಲಿ ಅಂತ. ಅಲ್ಲ ಇವಾಗ ನಾವ್ ಒಳ್ಳೆ ಕೆಲ್ಸ ಮಾಡಿದ್ರು ಅಂತಾರಲ್ಲ ಅವಾಗ? ಆಗ್ಲನ್ನಕತ್ತ ಉಗಿಯಕತ್ತದ ಅವ್ರಿಗೆ. ನಾವು ಉಗಿಸ್ಕೋಬೇಕು, ಬೇಕಾರೆ ಮಾಡ್ಬೇಕು, ನೀವ್ ಯಾಕೆ ಹಳೆಬ್ರೆಲ್ಲ ಹಿಂಗೇರಿ ಅಂತೀರಾ? ಮತ್ತೆ ಅದ್ನ ಮಾಡ್ಬೇಕು ಹಂಗಯ್ಯ. ನಮ್ಮ ಅತ್ತೆನು ನೀನು ಏನಾದ್ರು ಫ್ರೆಂಡ್ಸಾ? ಫ್ರೆಂಡ್ಸ್. ಅದಕ್ಕೆ ನಿನಗ್ ನನ್ನದ್ರ ಆಯ್ಕಿಲ್ವಾ? ಹೇಳ್ತಾ ಇರೋದು ನಿನ್ಗೆ ಸುಂದ್ರಿ ಸುಂದ್ರಿ. ಕಾದಿದ್ಯಾ ಅಜ್ಜಿ? ಕಾದದ ಇಲ್ಲೇ ನೋಡ್ರಿ ಸೋಸ್ತಾಗದ ಹೋಯ್ತದ. ಕೊಡಿರ್ಲ ಅಜ್ಜಿ ಇವಾಗ ಆಯ್ತಾ? ಯಾವ್ದ್ರಲ್ಲಿ ಹಾಕೋಣ? ಇದ್ರಲ್ಲಿ ಹಾಕ್ಬಿಡಣ? ಹಾ ಕಾದದ್ ಕಣವ. ಕಾದಿದ್ಯಾ? ಕಾದೈತೆ. ಅತ್ತೆ ಈ ತುಪ್ಪ ನಮ್ಮ ಅತ್ತೆ ತಗೊಂಡೋಗ್ ಕೊಡ್ಲ? ನಾನೇ ಕಾಸಿದ್ದು ಅಂತ ಹೇಳ್ತೀನಿ. ನೀವು ಹೇಳಕ್ ಹೋಗ್ಬೇಡಿ ನಾನ್ ಮಾಡಿದ್ದು ಅಂತ. ಹೇಳಕ್ಕಲ್ಲ ನಿಮ್ ಸೊಸೆನೆ ಮಾಡಿದ್ದು ಅಂತ ಹೇಳಿ. ಸೊಸೆ ಆಮೇಲೆ ನಮ್ಮ ಅತ್ತೆನ್ ಕರ್ಕ ಬರ್ತೀನಿ. ನಿಮ್ ಸೊಸೆ ಒಳ್ಳೆಯವಳು ಅಂತ ಹೇಳ್ತೀರಾ? ಹೇಳ್ತೀನಿ. ಹೇಳಕ್ಕೇನು ಏನಂತ ಹೇಳ್ತೀರಾ? ತುಪ್ಪ ಕಾಸವ್ರೆ ನೋಡಿ ನಿಮ್ ಸೊಸೆ ಅಂತೀನಿ. ಬೈಬೇಡಿ, ಬೈಯಬೇಡಿ, ಹೊಡಿಬೇಡಿ, ಹೊಡಿಯೋದು ಬೇಡ, ಬೈಯೋದು ಬೇಡ, ಹೊಡಿಯೋದು ಬೇಡಿ. ಬಟ್ ಕಲ್ತ್ಕೊಂಡವಳೆ, ಚೆನ್ನಾಗವಳೆ ಅಂತ ಹೇಳ್ತೀನಿ. ನೋಡಕ್ಕೂ ಚೆನ್ನಾಗವಳೆ, ಅರ್ಗಿಣಿ ಇದ್ದಂಗ ಅವಳೆ. ಅದ್ರಲ್ಲಿ ಚೆನ್ನಾಗಿಲ್ವಾ ಅಜ್ಜಿ ನಾನು? ಅದ್ರ ಬಾಂಬಾಟ್ ಆಗಿದೆ ಕಣವ. ಚೆನ್ನಾಗಿದೆ ಬರೀ ಇಂತದೆಯಾ? ತುಪ್ಪ ಸೋಸ್ತಾ ಇದೀವಿ. ಘಮ ಘಮ ಅಂತ ಇದೆ ನಿಜವಾಗ್ಲೂನು ತುಪ್ಪ. ತುಪ್ಪ ಸೋಸ್ತಾ ಇದೀವಿ. ಘಮ ಘಮ ಅಂತ ಅದೇ ನೋಡಿ. ತುಪ್ಪ ಸೋಸ್ತಾ ಇದೀವಿ. ಘಮ ಘಮ ಅಂತದೆ. ಘಮ ಘಮ ಅಂತೈತೆ ನೋಡಿ ಬುಡ್ಸ್ಕೊಂಡ್ ಉಣ್ಣಿ. ಇನ್ನ ಎಲ್ಲಾಕು ಉಪವಾಸ ಮಾಡಿ. 1 ರೊಟ್ಟಿ ತಿನ್ನೋರ್ 4 ರೊಟ್ಟಿ ತಿನ್ಬೇಕು. ಜಾಸ್ತಿ ಕಾದ ಬಿಡೋದೇನ ಕಾಣ್ತದ ನನಗೆ. ಇಲ್ಲ ಅಜ್ಜಿ, ನಿಮ್ ಕೈಯಲ್ಲಲ್ವಾ, ಚೆನ್ನಾಗಿ ಆಗಿರ್ತದೆ. ಚೆನ್ನಾಗಿ ಕಾದಿದೆ ತುಪ್ಪ. ಚೆನ್ನಾಗಿ ಹಾಕೊಂಡು ನಮ್ಮ ಅಜ್ಜಿ ಮಾಡಿರೋ ತುಪ್ಪ. ಇಲ್ಲ ನಾನ್ ಮಾಡಿರೋ ತುಪ್ಪ. ಆಮೇಲೆ ಮತ್ತೆ ಇದನ್ನ ಟಿವಿಯಲ್ಲಿ ನೋಡ್ಬಿಟ್ಟು ಅಜ್ಜಿ ಮಾಡೈತೆ ನೀನ್ ಮಾಡಿದ್ಯ ಅಂತ ಸುಳ್ಳು ಹೇಳ್ತಿ ಅಂತ ಅಂದ್ಬಿಡ್ತಾಳೆ. ಏನ್ ಸುಳ್ಳು ಹೇಳಂಗಿಲ್ಲ, ಚೆನ್ನಾಗ್ ಮಾಡಿದ್ದೆ. ಅಜ್ಜಿ ಗಮ್ಮತ್ತ ಕೂತದೆ. ಅಜ್ಜಿ ಅದ ತುಪ್ಪನ. ಅಜ್ಜಿ ಇದನ್ನ ತಿನ್ಬೋದಾ? ಇದೇನ್ ತಿಂತೇವ? ಟೇಸ್ಟ್ ಇರಲ್ವಾ ಇದು? ಟೇಸ್ಟ್ ಇರ್ಲಿ ಬಿಡ್ಲಿ ಎಸೆದೆ ಅದು. ಕೈ ಆಯ್ತದ. ಕೈ ಏನಿಲ್ಲ, ಡಿಫ್ರೆಂಟ್ ಆಗಿದೆ. ಹಣ್ಣು ಕಾಯ್ಕೊಂಡು ಉಣ್ಣೋರು ಉಣ್ತಾರೆ. ನಾವೀಗ ಊಟ ಮಾಡಕ್ಲಾದ ತೆಗ್ದು ಹೊತ್ತಾಗಿ ನಾವ್ ಊಟ ಮಾಡಲ್ಲ ಅದು. ತುಪ್ಪ ಆಯ್ತು ಕಣವ. ನೋಡವ ಎಷ್ಟು ಗಮ್ಮ ಅಂತ ನೋಡವ ತುಪ್ಪ. ನೋಡಿ ಎಷ್ಟು ಚೆನ್ನಾಗ್ ಬಂದಿದೆ ಅಂದ್ರೆ ತುಪ್ಪ. ಚೆನ್ನಾಗ್ ಬಂದೈತೆ. ಅಂಗಡಿಲ್ ತರೋ ತುಪ್ಪನೇ ಬೇರೆ. ಅಂಗಡಿ ತಿನ್ಬಾರ್ದು, ಅಂಗಡಿದ ತಿನ್ಬಾರ್ದು. ತಿಂದ್ರೆ ಏನಾಯ್ತದೆ? ಏನು ಅದೆಲ್ಲ ಇವಾಗ ಬುಟ್ಟ ಹಾಕ್ಯವ್ರೆ, ಅದ್ ತಿನ್ಬಾರ್ದು. ಹಳ್ಳಿ ಬೆಣ್ಣೆ ಇಕ್ಕಿಸ್ಕೊಂಡು ಊಟ ಮಾಡಕ್ ಕಲಿಬೇಕು. ಶಕ್ತಿ ಬರುತ್ತೆ. ಶಕ್ತಿ ಬರೋದು, ಆರೋಗ್ಯ ಇರ್ತದೆ, ಎಲ್ಲ ಇರ್ತದೆ.
ಇದನ್ನ ವಯಸ್ಸಾದವ್ರಿಗೂ ತಿನ್ಸ್ಬೋದಾ? ಎಲ್ಲ ತಿನ್ಬೇಕು. ನಮ್ಮ ಅತ್ತೆಗೆ ನಿಮ್ಮ ಹತ್ರಗೂ ಹಾಕ್ಬೇಕು. ನಮ್ಮ ಅತ್ತೆಗೆ ಹಾಕಲ್ಲ ಹಾಕ್ಬೇಕು. ಇದು ಒಳ್ಳೆ ತುಪ್ಪ. ನಮ್ಮ ಅತ್ತೆಗೆ ನಾನು ಹಾಕಲ್ಲ. ಹಾಕ್ತವ್ರೈತದ ಹಾಕ್ಲೇಬೇಕು. ಯಾಕೆ ಹಾಕ್ಬೇಕು? ಅವ್ರ ತೊಂದ್ರದ ನಿನ್ನ ಅಕ್ಕಯ್ಯ ಅವ್ ಸೌಕರ್ಯ. ನಮ್ಮ ಅಪ್ಪ ಅಮ್ಮ ನನ್ನ ಎತ್ತಿರೋದು ಅದಕ್ಕೇನಾ? ಅವ್ರ ಮನೆಗೆ ಹೋಗ್ಬಿಟ್ಟು ಚಾಕ್ರಿ ಮಾಡಕ್ಕ? ಇಲ್ಲ ನಡಿಯವ ಅಂತ ಕಳ್ಸವ್ರೆ ನಿಮ್ಮ ಅಪ್ಪ ನಿಮ್ಮವ್ವ ಇಲ್ವಾ? ಅವ್ರಿಗೆ ಕೊಡ್ತಾರೆ ಉಣ್ಣವ ಅಂತ ಹೇಳ್ಬಿಟ್ಟು ಕಳ್ಸವ್ರೆ ನಿಮ್ಮ ಅಪ್ಪ ಅಮ್ಮ ಅಂತ ಹೇಳ್ತೈತ ಅಜ್ಜಿ. ಇನ್ನೇನು ತಂದ್ಕೊತಾರೆ ನಮ್ ಕಷ್ಟಕ್ಕಲ್ವಾ ಎಲ್ಲಾನು ತರ್ಕೊಳ್ಳೋದ ಹೆಣ್ಣನ್ನ. ಅವಳಿಗೂ ಪಾಪ ಬೇಜಾರಾಗತ್ತೆ ಅಂತ ಅನ್ಕೋಬೇಕು ತಾನೆ ಅಂತೀವಿ. ನೀನ್ ಹಚ್ಕೊಂಡೆ ಕಲ್ತ್ಕೊಂಡ್ರಿ ಯಾಕನ್ನಕಲ್ಲ ನಾವು ಅಂದೇ ಅಂತೀವಿ. ನಮ್ಮ ಹೆಣ್ಮಕ್ಳು ಹಂಗೆ ಅಂತ ಕೊಂಡ್ಕೊತೀವಿ ನಾವು. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮಾಡ್ಕೊಳ್ಳೋಣ ನಿಮ್ಗೆ ಎಲ್ಲ ಕಲಿ ಎಲ್ಲ ಚೆನ್ನಾಗಿ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಬುದ್ಧಿ ಕಲ್ತ್ಕೊ ಒಟ್ಟಿನಲ್ಲಿ. ಒಳ್ಳೆ ಬುದ್ಧಿ ಅಂದ್ರೆ ಏನೇನ್ ಅಜ್ಜಿ? ಅಯ್ಯೋ ಏನು ಅಂದ್ರ ಒಂದ್ ಅಡಿಗೆ ಕಲಿಯೋದು ಅಚ್ಚುಕಟ್ಟಾಗಿರೋದು ಅವ್ರು ಬೈಬಾರ್ದು ಅನ್ಬಾರ್ದು ಅವೆಲ್ಲಾನು ಒಟ್ಟನ ಕಲ್ತ್ಕೋಬೇಕು. ತುಪ್ಪ ಕಸೋದು ಅಡಿಗೆ ಮಾಡೋದು ಊಟ ಕೊಡೋದು ತಿಂಡಿ ತೀರ್ಥ ಮಾಡೋದು ಎಲ್ಲಾನು. ಪಾತ್ರೆ ತೊಳಿಯೋದು ಪ್ರತಿಯೊಂದು ಬಟ್ಟೆ ತೊಳಿಯೋದು ಎಲ್ಲಾನು ಮಾಡ್ಬೋದು. ಇದನ್ನೇ ಮಾಡ್ಕೊಂಡು ಕುತ್ಕೊಬಿಡ್ತೀನಿ, ಇನ್ನೇನು ಮಾಡಲ್ಲ. ಮಾಡೋದ ಬೇಡ ಅದನ್ನ ಮಾಡು. ನಾನು ನನಗೆ ಡ್ಯಾನ್ಸ್ ಮಾಡೋದು ಅಂದ್ರೆ ಇಷ್ಟ. ಅದನ್ನು ಕಲ್ತ್ಕೊ ಹೋಗ್ಲಿ. ಅವ್ರು ಡ್ಯಾನ್ಸ್ ಮಾಡಿದ್ರೆ ಬೈತಾರೆ. ಅಯ್ಯ ಬೈತಾರೆ ಅಂತ ಬಿಡಕ್ಕದತ್ತ ಮಾಡ್ಲೇಬೇಕು ಅದ್ನು. ನಂಗೆ ಡ್ಯಾನ್ಸ್ ಮಾಡೋದಂದ್ರೆ ಇಷ್ಟ ಅಜ್ಜಿ. ಡ್ಯಾನ್ಸ್ ಮಾಡ್ತಿದ್ದಂಗೆ ಮತ್ತೆ ಹಿಂಗ್ ತೂರ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಡ ನೀನು. ಅತ್ತಿ ವ್ಯಾದ ಹಾಕ್ಬೇಕು ಕಲ್ತ್ಕೊನ್ಬೇಕು. ತಿವದ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಡ, ಪಾತ್ರೆ ತೊಳಿ. ತೊಳ್ಕೊಳ್ಳೋದು ಅವನು ಆಮೇಲೆ ಪಾತ್ರ ತೊಳಿ. ಫಸ್ಟ್ ಡ್ಯಾನ್ಸ್ ಮಾಡ್ಬಿಟ್ಟು ಆಮೇಲೆ ಪಾತ್ರ ತೊಳಿ. ನೀನಾದ್ರೂ ಮತ್ತೆ ಆಗ್ಬಾರ್ದಾಗಿತ್ತ ಅಜ್ಜಿ. ಬಂಗಾರದಂಗಿದ್ಯಾ ಅಜ್ಜಿ. ತುಂಬಾ ಥ್ಯಾಂಕ್ಸ್. ನನ್ಗೆ ನೀವು ತುಪ್ಪ ಮಾಡೋದ್ ಹೆಂಗೆ ಅಂತ ಹೇಳ್ಕೊಟ್ಟಿದೀಯಾ. ತುಂಬಾ ಖುಷಿ ಆಯ್ತು. ನನ್ಗೆ ಇವಾಗ ಎಲ್ಲ ಕಲ್ತ್ಕೊಂಡಿದೀನಿ. ಮಜ್ಜಿಗೆ ಕಡಿಯೋದ್ರಿಂದ ಹಿಡಿದು ಬೆಣ್ಣೆ ತೆಗಿಯೋದ್ರಿಂದ ಹಿಡಿದು ತುಪ್ಪ ಕಾಸೋದ್ ಎಲ್ಲ ಕಲ್ತ್ಕೊಂಡಿದೀನಿ. ಈಗ ನಮ್ಮ ಮನೆಗೆ ಹೋಗಿದ್ದೀನಿ ಕಲ್ತ್ಕೊಳ್ಳೇಬೇಕಿನ್ನ. ನಾವ್ ಹೇಳ್ಕೊಟ್ಟಾಗ ಕಲ್ತ್ಕೊಳ್ಳೇಬೇಕು. ಕಲ್ತ್ಕತೀನಿ. ಎಲ್ಲರೂ ಕಲ್ತ್ಕೋಬೇಕು ಇದನ್ನೆಲ್ಲ. ಇದು ಸಿಂಪಲ್. ಎಲ್ಲರೂ ಇದನ್ನ ಕಲ್ತ್ಕೋಬೇಕು. ಕಲ್ತ್ಕೊಂಡ್ ನಿಮ್ ಮನೇಲಿ ಇದನ್ನ ಮಾಡ್ಬೇಕು. ಅವಾಗ ಒಳ್ಳೆ ಬುದ್ಧಿ, ಸಂಸಾರ ಚೆನ್ನಾಗಿರತ್ತೆ. ಒಳ್ಳೆ ಬುದ್ಧಿ. ಅವಾಗಿಂದ ಅಜ್ಜಿ ಒಂದ್ ಮಾತನ್ನೇ ಹೇಳ್ತಿದಾರೆ, ಒಳ್ಳೆ ಬುದ್ಧಿ, ಒಳ್ಳೆತನ, ಒಳ್ಳೇದು. ಅವ್ರ ಬಾಯಲ್ಲಿ ಒಳ್ಳೇದಷ್ಟೇ ಇದೆ. ಹಿಂದಿನವರ ಬಾಯಲ್ಲಿ ಒಳ್ಳೇದಷ್ಟೇ ಇರತ್ತೆ. ನಾವ್ ಮನೆ ಅಂತ ಅಂದ್ಮೇಲೆ ಸೊಸೆದ ಬಾಯಲ್ಲಿ ಬರ್ಬೇಕೆಲ್ಲ ಹಂಗೆ ಒಳ್ಳೇದ್ ಬರ್ಬೇಕು. ಮತ್ತೆ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ನಿಮ್ ಊರಿಗ್ ನಾವ್ ಬಂದಿದ್ದು. ಫಸ್ಟ್ ನಾ ಬರ್ತಿದಂಗೆನೆ ನೀವು ರೊಟ್ಟಿ ಕೊಟ್ರಿ, ರೊಟ್ಟಿ ಕೊಟ್ಟು ತುಪ್ಪ ಕೊಟ್ಟು ನೀನ್ ಹಂಗ್ ಮಾಡಿತ್ತಲ್ಲ ಅಂತ ಹೇಳಿ ಅದಕ್ಕೆಲ್ಲ ಕಲ್ತಿದ್ದೀನಿ ಈಗ. ಆಯ್ತು, ತುಂಬಾ ಖುಷಿ ಆಯ್ತು. ಇದು ನಮ್ಮ ಕಡೆಯಿಂದ ನಿಮಗೆ ಉಡುಗೊರೆ. ನೀವು ನಮಗ್ ತುಪ್ಪ ಕಸ ಹೇಳ್ಕೊಟ್ರಲ್ಲ, ಅದಕ್ಕೆ ನಮ್ ಕಡೆಯಿಂದ ನಿಮಗೆ ಗಿಫ್ಟ್. ಯಾಕವ ಮತ್ ನೀವು ನಮಗೆ ಹೇಳ್ಕೊಟ್ಟಿರ್ತಾನೆ. ಹೇಳ್ಕೊಡಿರ್ತಾನೆ. ಏನಾಯ್ತು ಹೇಳ್ಬೇಕು ಹೇಳ್ಕೊಡ್ಬೇಕು. ಅದಕ್ಕೇನೆ ನಾವು ಇದು ನೀವು ನಮಗೆ ಹೇಳ್ಕೊಟ್ಟು ಇಷ್ಟೋ ತನಕ ನೀವು ನಮ್ಗೆ ಇದೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ನಮ್ ಕಡೆಯಿಂದ ನಿಮಗೆ ಗಿಫ್ಟ್. ಖುಷಿ ಆಯ್ತಾ? ಖುಷಿ ಆಯ್ತು. ನೀವ್ ಮಾಡ್ರ ನೋಡ್ರಿ. ಅಯ್ಯೋ ಭಗವಂತ ನೋಡವ ಒಳ್ಳೇದ್ ಮಾಡ್ಬೇಕ ಭಗವಂತ. ನೀವೆಲ್ಲ ಕಣ್ಣೀರ್ ಹಾಕ್ಬಾರ್ದು, ಖುಷಿ ಆಗಿರ್ಬೇಕು ಅಲ್ವಾ ಅಜ್ಜಿ? ಏನೇ ಕಳ್ತಿದ್ದೀರಾ? ಏನೇ ಕಳು ಬಂತು? ಯಾಕಜ್ಜಿ? ಏನಿಲ್ಲ ಕಣವ. ಮತ್ತೆ ಏನಿಲ್ಲ. ಅಳ್ಬಾರ್ದು. ಅಷ್ಟೆಲ್ಲ ಮಾಡ. ಅಯ್ಯೋ ಅಳ್ಬಾರ್ದು. ನೀವು ಅಷ್ಟೇ ಇದಕ್ಕೆಲ್ಲ ಅಳ್ತಾರ ಅಜ್ಜಿ, ಖುಷಿಗೆ. ನೀವು ನೋಡಿ ನಾವು ಹಿಂಗ್ ಬರ್ತೀವಿ ಮಾಡ್ತೀವಿ ಅಂತ ಹೇಳಿದ ಕೂಡ್ಲೆ ನೀವು ಒಂದ್ ಮಾತಾದ್ರು ಬೇಡ ಅಂತ ಹೇಳಿದ್ರ? ಬನ್ನಿ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಯಾಕ್ ಬೇಡ? ನಾವು ಒತ್ಕೊಂಡ್ ಹೋಗ್ತೀವವ. ಎಲ್ಲ ಪುಟ್ಟೆ ಹೋಗೋದು ಸತ್ತಿನೆಲ್ಲ ಪುಟ್ಟೆ ಹೋಗೋದು. ಇರಗಂಟ ಇರ್ಬೇಕು. ಅದಕ್ಕೆ ನಮ್ ಕಡೆಯಿಂದ ನಿಮಗೆ ಹೆಚ್ಚಾಗಿ ಏನು ಕೊಡಕ್ಕಾಗಿಲ್ಲ. ಇದೊಂದು ಪ್ರೀತಿಯ ಉಡುಗೊರೆ ನಮ್ಮ ಕಡೆಯಿಂದ. ಖುಷಿಯಾಗಿರಿ, ಆರಾಮಾಗಿರಿ, ನೆಮ್ಮದಿಯಾಗಿರಿ. ಅಜ್ಜಿ ಮನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಜ್ಜಿ ಒಬ್ರೇ ಇರೋದು, ಒಬ್ರೇ ಇರೋದು. ಇಬ್ರು ಹೆಣ್ಮಕ್ಳಿಗೆ ಮದ್ವೆ ಮಾಡಿ ಕಳ್ಸಿದ್ದಾರೆ. ಅವ್ರ ಹಸ್ಬೆಂಡ್ ಇದಾರೆ. ಅವ್ರ ಗಂಡ ತೀರ್ಕೊಂಡು 20 ವರ್ಷ ಆಗಿದೆ. ಇವಾಗ ಅಜ್ಜಿ ಒಬ್ರೇ ಇದಾರೆ. ಮನೇನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಎಲ್ಲಾ ಐಟಮ್ಸ್ ಗಳನ್ನು ನೀಟಾಗಿ ಇಟ್ಕೊಳ್ತಾರೆ. ನಿಮ್ಮಂತ ಬಂದಾಗ ಆಡ್ಕೊಳಕ್ ಅಚ್ಚುಕಟ್ಟಾಗಿ ಮಡಿಕಬೇಕು. ಅದಕ್ಕ ನಾವು ಇರೋದು. ಅಯ್ಯೋ ಅಜ್ಜಿ ನಿಮ್ ಕಾಲ್ ಕೊಟ್ಟು ನಿಮ್ಮ ಆಶೀರ್ವಾದ ತಗೊಂಡ್ಬಿಡ್ತೀನಿ ಇಲ್ಲೇ.
ಅಯ್ಯೋ ಯವ್ವ ಭಗವಂತ ಒಳಗ್ ಮಾಡ್ಕನವ. ಅಷ್ಟೇ, ನಿಮ್ಮಂತರ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕಜ್ಜಿ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಎಪಿಸೋಡ್ ಅಜ್ಜಿ ಪ್ರೀತಿಯಿಂದ ಕಾಸಿರೋ ತುಪ್ಪ ನಿಮಗೆ ಎಷ್ಟು ಹಿಡಿಸ್ತು ಅಂತ ನಮ್ಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ನಲ್ಲೂರು ಗ್ರಾಮದಲ್ಲಿ ಇದು ತುಂಬಾನೇ ಫೇಮಸ್. ಯಾಕಂದ್ರೆ ಇಲ್ಲಿ ಸೋಮವಾರ ಸಂತೆ ಶನಿವಾರ ಸಂತೆ ಅಂತ ಆಗತ್ತೆ. ಆ ಸಂತೆಯಲ್ಲಿ ಬೆಣ್ಣೆ ಮಾರ್ತಾರೆ. ಎಣ್ಣೆ ಮಾರ್ತಾರೆ. ನಾವತ್ತೊಂದು ತುಪ್ಪ ಮಾಡ್ಕೋಬೇಕು, ಚೆನ್ನಾಗಿ ಊಟ ಮಾಡಬೇಕು, ತಿಂಡಿ ತರ್ತಕ್ಕೆ ಬಿಟ್ಕೋಬಹುದು, ಊಟಕ್ಕೆ ಬಿಟ್ಕೋಬಹುದು, ಮಾಡೋದು. ಹೌದು, ಅದಕ್ಕೆ ಹಿಂಗ ಕಾಸೋದು. ಈ ಭಾಗದಲ್ಲಿ ನೀವ್ ಯಾರಾದ್ರೂ ಚನ್ನರಾಯಪಟ್ಟಣಕ್ಕೆ ಬಂದ್ರೆ ಸೋಮವಾರ ಸಂತೆ ಶನಿವಾರ ಸಂತೆಯಲ್ಲಿ ಬೆಣ್ಣೆ ಸಂತೆ ತುಂಬಾ ಅದ್ಭುತವಾಗಿ ಸಿಗತ್ತೆ. ಅಂದ್ರೆ ಇಲ್ಲಿರೋ ಹಳ್ಳಿ ಜನರೇ ಅವ್ರ ಮನೇಲಿ ಇರೋಂತಹ ಎಮ್ಮೆ ಹಾಲಿಗೆ ಹೆಪ್ಪ ಹಾಕಿ ಅದ್ರಲ್ಲಿ ಬೆಣ್ಣೆ ಕಡ್ದು ತಗೊಂಡು ಹೋಗಿ ಸಂತೆಲಿ ಇಟ್ಕೊಂಡು ಮಾರ್ತಾರೆ. ಮಾರಿ ಇತ್ತೀಚೆಗೆ ಬಂದು ಅದ್ರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ, ಏನು ಹಾಕಲ್ಲ. ನ್ಯಾಚುರಲ್ ಹಳ್ಳಿ ಕಡೆ ಸಿಗುವಂತ ಬೆಣ್ಣೆ. ಈ ಭಾಗಕ್ಕೆ ಯಾರೇ ಬನ್ನಿ ಬೆಣ್ಣೆ ತಗೊಂಡು ಹೋಗಿ ನಿಮ್ಮನೇಲಿ ಅದ್ಭುತವಾದಂತ ತುಪ್ಪನ ಈ ತರ ಕಾಸ್ಕೊಳ್ಳಿ, ಊಟ ಮಾಡಿ ಅಂತ ಹೇಳೋದು ಅಷ್ಟೇ. ನಮಸ್ಕಾರ ಹೇಳಿ ಅಜ್ಜಿ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಕಣ್ರಪ್ಪ ಎಲ್ರಿಗೂ. ತಾಯಿ ಉಪಕಾರ ನಮ್ಮವ್ರ ಹೆಣ್ಮಗಳಾಗಿ